ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೂವಿ ರಿವ್ಯೂ ಆಗ್ತಿದ್ನಲ್ಲ, ಇದು ಲಾಸ್ಟ್ ಪಾರ್ಟ್. ಇನ್ಮೇಲೆ ಮೂವಿ ರಿವ್ಯೂ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಮೂವಿ ರಿವ್ಯೂಗೆ ಅಷ್ಟೊಂದು ರೀಚ್ ಇಲ್ಲ. ನಾರ್ಮಲ್ ಟ್ರಾವೆಲ್ ವ್ಲಾಗು, ಡೈಲಿ ವ್ಲಾಗು ಇದಕ್ಕೆಲ್ಲ ರೀಚ್ ಇದೆ. ಸೊ ನಾನು ಇನ್ಮೇಲೆ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಮೂವಿ ರಿವ್ಯೂನ ಬೇಗ ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಾರ್ಟಲ್ಲಿ ಎಲ್ಲಿಗೆ ಎಂಡ್ ಮಾಡಿದ್ವಿ, ಅವರಪ್ಪ ಫೋನ್ ಕಿತ್ಕೊಂಡು ಹೋಗ್ಬಿಟ್ಟು ಪ್ಲೆಜರಲ್ಲಿ ಹಾಕಿ ಪ್ಲೆಜ್ ಮಾಡಿಬಿಡ್ತಾರೆ. ಅದೇ ಟೈಮ್ಗೆ ಅವ್ರ ಅಮ್ಮ ಬರ್ತಾರೆ. ಅವರಮ್ಮ ಬಂದ ತಕ್ಷಣ ನೀನು ಇದೇ ನಮ್ಮ ಮಗಳು ಸಾಕಿರೋ ಹುಟ್ಟು ಅಂದ್ಬಿಟ್ಟು ಅವ್ರ ಅಮ್ಮನಿಗೆ ಹೊಡಿಯಾಕೆ ಹೋಗ್ತಾರೆ. ಹೊಡಿಯೋಕೆ ಹೋದಾಗ ಇವಳು ಹೀರೋಯಿನ್ ದುಂಬಿ ಏನು ಮಾಡ್ತಾಳೆ ಅಂತಂದರೆ, ತಪ್ಪು ಮಾಡಿರೋದು ನನಗೆ ಹೊಡಿಬೇಕು, ಅಮ್ಮನ ಮೇಲೆ ಕೈ ಮಾಡ್ತಾ ಇದ್ದೀರಾ ನೀವು ಅಂದ್ಬಿಟ್ಟು ಜಗಳ ಮಾಡ್ತಾಳೆ. ಸೂಪ್ ರೆಡಿ ಆಯಿತು. ಆಮೇಲೆ ಅವರಪ್ಪ ಇಷ್ಟು ವರ್ಷ ಯಾವತ್ತೂ ಮಾತಾಡ್ದಿರೋ ಮಗಳು ಇವಾಗ ತಿರ್ಗಾಕೊಂಡು ಮಾತಾಡಿದ್ಲಲ್ವ, ಅದಕ್ಕೆ ಅವರಪ್ಪ ಗಾಡಿ ತೊಗೊಂಡು ಹೊರಟೋಗ್ಬಿಡ್ತಾರೆ. ಹಾಗೂ ಅವರಮ್ಮ ಹೇಳ್ತಾರೆ, ಮುಗೀತು ನಿಮ್ಮಪ್ಪ ಬಂದರೆ ಇವಾಗೆಲ್ಲ ಮುಗೀತು ಅನ್ನೋ ಥರ ಹೇಳ್ತಾರೆ. ದುಂಬಿ ಏನು ಮಾಡ್ತಾಳೆ ಅಂತಂದರೆ, ಹೀರೋಗೆ ಫೋನ್ ಮಾಡಿಬಿಟ್ಟು ನಾನು ಇಲ್ಲಿಂದ ಬಂದು ಕರ್ಕೊಂಡು ಹೋಗ್ಬಿಡು, ಒಂದು ಸೆಕೆಂಡು ನಾನು ನಿಮ್ಮ ಮನೇಲಿ ಇರಲ್ಲ ಅಂದ್ಬಿಟ್ಟು ಹೀರೋಗೆ ಫೋನ್ ಮಾಡ್ತಾಳೆ. ಬಟ್ಟೆ ಎಲ್ಲ ತುಂಬಿಕೊಂಡು ಹೀರೋ ಜೊತೆಲಿ ಹೊರಡ್ತಾಳೆ. ಹೀರೋಯಿನು ಮನೇಲಿ ಏನಾಯಿತು ಅನ್ನೋದನ್ನು ಹೀರೋ ಹತ್ರ ಹೇಳ್ತಾ ಇರ್ತಾಳೆ. ಆವಾಗ ಇವನು ಮುಂದ್ಗಡೆ ಬರೋರನ್ನ ನೋಡಲ್ಲ, ಅವ್ರಿಗೆ ತೊಗೊಂಡೋಗ್ಬಿಟ್ಟು ಗಾಡೀಲಿ ಗುದ್ರಿಸ್ಬಿಡ್ತಾನೆ. ಹೀರೋ ಹೋಗ್ಬಿಟ್ಟು ಅವ್ರಿಗೆ ಏನಾಯಿತು ಅಂತ ನೋಡಿ ಅವ್ರನ್ನ ಮೇಲೆ ಎತ್ತುತ್ತಾ ಇರ್ತಾನೆ. ಮೇಲೆ ಎತ್ಬಿಟ್ಟು ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ತಾ ಇರೋ ಟೈಮಲ್ಲಿ ವಿಡಿಯೋ ಸ್ಟಾರ್ಟಿಂಗಲ್ಲಿ, ಅಂದರೆ ಮೂವಿ ಸ್ಟಾರ್ಟಿಂಗಲ್ಲಿ ಹೀರೋ ಹತ್ರ ಸ್ವಲ್ಪ ಹುಡುಗರು ಜಗಳ ಮಾಡ್ಕೊಂಡಿರ್ತಾರೆ. ಆ ಹುಡುಗರು ಬರ್ತಾರೆ. ಮೂವಿ ಸ್ಟಾರ್ಟಿಂಗಲ್ಲಿ ಥಿಯೇಟ್ರಲ್ಲಿ ಇವ್ರಿಗೆ ಚೆನ್ನಾಗಿ ಹೊಡೆದಿರ್ತಾನೆ ಹೀರೋ ಎಲ್ಲಾದರೂ ಸಿಂಗಲಾಗಿ ಸಿಗಲಿ ಅಂತಲೇ ಇವರೆಲ್ಲ ಕಾಯ್ತಾ ಇರ್ತಾರೆ. ಈಗ ಹೀರೋ ಸಿಂಗಲಾಗಿ ಸಿಕ್ಕಿದ್ದಾನೆ. ಈಗ ಹೀರೋ ಮತ್ತು ಇವ್ರಿಗೆ ದೊಡ್ಡ ದೊಡ್ಡ ಜಗಳಗಳು ಆಗುತ್ತೆ. ಹೀರೋ ಆ ಹುಡುಗರಿಗೆಲ್ಲ ಹೊಡಿತಾ ಇರೋ ಟೈಮಲ್ಲಿ ಹೀರೋ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಹೀರೋ ಫ್ರೆಂಡ್ಸ್ಗಳೆಲ್ಲ ಆ ಹುಡುಗರಿಗೆಲ್ಲ ಹೊಡಿತಾರೆ. ಕಟ್ ಮಾಡಿದ್ರೆ ಬೆಳಗ್ಗೆ ಎಲ್ಲರೂ ಪೊಲೀಸ್ ಸ್ಟೇಷನ್ಲಿರ್ತಾರೆ. ಹೀರೋಯಿನ್, ಹೀರೋ ಫ್ರೆಂಡ್ಸ್ಗೂ ಆಮೇಲೆ ಆ ಹುಡುಗರು ಪ್ರತಿಯೊಬ್ಬರು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸವ್ರು ಕರ್ಕೊಂಡು ಬಂದು ಇಟ್ಟಿರ್ತಾರೆ. ಹೀರೋಯಿನ್ ಅವ್ರ ಅಪ್ಪನ ಹತ್ರ ಹೀರೋರ ಅಪ್ಪ ಕೇಳ್ತಾರೆ, ಅವ್ರನ್ನ ಬಿಟ್ಬಿಡಿ, ನಾನು ಕರ್ಕೊಂಡು ಹೊಂಟೋಗ್ಬಿಡ್ತೀನಿ, ಏನೋ ಮುಂಚೆ ಜಗಳ ಮಾಡ್ಕೊಂಡಿದ್ರು ಅದಕ್ಕೆ ಕಿರಿಕ್ ಮಾಡ್ಕೊಂಡಿದ್ದಾರೆ, ನಾನು ಕರ್ಕೊಂಡೋಗಿ ಬುದ್ಧಿ ಹೇಳ್ತೀನಿ ಅಂತ ಹೇಳಿದಾಗ ಹೀರೋರಪ್ಪನ್ನ ಅಂದರೆ ಹೀರೋಯಿನ್ ಅವರಪ್ಪ, ಹುಡುಗೋರಪ್ಪನ್ನ ಒಳಗಡೆ ಕರ್ಕೊಂಡೋಗಿ ಸರಿಯಾಗಿ ಹೊಡಿತಾರೆ. ಇವಾಗ ಯಾರೂ ತಡೆಯೋಕ್ಕಾಗಲ್ಲ, ಯಾಕಂದರೆ ಹೀರೋಯಿನ್ ಅವ್ರ ಅಪ್ಪ ಬಂದ್ಬಿಟ್ಟು ಪೊಲೀಸ್. ಇವಾಗ ಹೀರೋ ಬಂದ್ಬಿಟ್ಟು ಎಷ್ಟೋ ಕೇಳಿ ನೋಡ್ತಾನೆ ನಮ್ಮ ಅಪ್ಪನಿಗೆ ಹೊಡಿಬೇಡಿ ಅಂತ. ಹೀರೋಯಿನು ತುಂಬ ಅಳ್ತಾಳೆ, ಆದರೆ ಅವರು ಯಾರೂ ಬಿಡಲ್ಲ. ಅವ್ರ ಅಪ್ಪನಿಗೆ ಹಾಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟು ಆಮೇಲೆ ಕಳಿಸ್ತಾರೆ. ಹೀರೋರಪ್ಪ ಹೊರಗಡೆ ಬಂದ್ಬಿಟ್ಟು ಏನೂ ಆಗಿಲ್ಲ, ನನ್ನ ಮಗನಿಗೋಸ್ಕರ ಅಲ್ವಾ, ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಆಗ ಹೀರೋ ಮತ್ತು ಹೀರೋಯಿನ್ ಇಬ್ಬರು ತುಂಬ ಫೀಲ್ ಮಾಡ್ತಾರೆ. ತುಂಬ ಫೀಲ್ ಮಾಡ್ತಾಳೆ, ಯಾಕಂತಂದರೆ ಅವಳಿಂದ ತಾನೇ ಇದೆಲ್ಲ ಆಗಿತ್ತು. ಅವಳವ್ರ ಮಗನ ಲವ್ ಮಾಡಿದ್ದಕ್ಕೆ ತಾನೇ ಇದೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಅವಳು ಅಪ್ಪ ಅಂದ್ಬಿಟ್ಟು ಕೈಗೆ ಮುತ್ತು ಕೊಡ್ತಾಳೆ, ಸಾರಿ ಅಪ್ಪ ಅಂತ. ಆಗ ಅವರು ಪರವಾಗಿಲ್ಲ ನಡೀರಿ ನಾನಿದ್ದೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಹೀರೋ ಫ್ರೆಂಡ್ಸು, ಹೀರೋ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಡಿಸ್ಕಸ್ ಮಾಡ್ತಾರೆ. ಏನಂತ ಅಂತಂದರೆ, ಹೀರೋರ ಪಕ್ಕದ ಮನೆ ಆಂಟಿ ಹೇಳ್ತಾರೆ, ಅವ್ರು ಆಲ್ರೆಡಿ ಎನ್ಕೌಂಟರ್ ಮಾಡಿಬಿಟ್ಟು ಇಲ್ಲಿ ಟ್ರಾನ್ಸ್ಫರ್ ಮೇಲ್ಗಡೆ ಬಂದಿರೋದು, ಅವರು ಸರಿ ಇಲ್ಲ. ಹೀರೋಯಿನ್ ಅವ್ರ ಅಪ್ಪ ಬಂದ್ಬಿಟ್ಟು ಸರಿ ಇಲ್ಲ, ಸಕ್ಕ ಸ್ಟ್ರಿಕ್ಟು ಅನ್ನೋ ಥರ ಹೇಳ್ತಾರೆ. ಇಲ್ಲಂತೂ ಅವರಿಬ್ಬರನ್ನ ಇಟ್ಕೊಳ್ಳೋಕ್ಕಾಗಲ್ಲ, ಇಬ್ಬರನ್ನೂ ಥಾಯ್ಲ್ಯಾಂಡಿಗೆ ಕಳಿಸ್ಬಿಡೋಣ, ಅದು ಬೆಸ್ಟು ಅನ್ನೋ ಥರ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಹೀರೋಯಿನ್ ನಮಾಜ್ ಮಾಡ್ತಿರ್ತಾಳೆ. ನಮಾಜ್ ಮಾಡ್ತಿರ್ಬೇಕಾದ್ರೆ ಅವರಮ್ಮ ಬಟ್ಟೆ ತೊಗೊಂಡು ಬಂದ್ಬಿಟ್ಟು ಒಳಗಡೆ ಇಟ್ಬಿಟ್ಟು, ಅವರಮ್ಮ ಏನು ಯೋಚನೆ ಮಾಡಿದ್ರು ಏನೋ ಗೊತ್ತಿಲ್ಲ, ನಮ್ಮ ಲೈಫ್ ಆದರೂ ಹಿಂಗೆ ಈ ಥರ ಒಬ್ಬನ ಮದುವೆ ಆಗಿ ನಮ್ಮ ಲೈಫ್ ಹಿಂಗೆ ಹಾಳಾಗೋಯ್ತು, ನಮ್ಮ ಮಗಳ ಲೈಫು ಹಂಗಿರಬಾರ್ದು ಅಂತ ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ. ಮಗಳಿಗೆ ಕೆನ್ನೆಗೆ ಒಂದು ಮುತ್ತು ಕೊಟ್ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ. ನೋಡಿದ್ರೆ ಅವರು ಆ ಬಟ್ಟೆ ಒಳಗಡೆ ಒಂದು ಫೋನ್ ಇಟ್ಟಿದ್ದಾರೆ. ಏನಕ್ಕೆ ಅಂತಂದರೆ, ಅವಳಾದರೂ ಚೆನ್ನಾಗಿರಲಿ ಲೈಫಲ್ಲಿ ಹೀರೋ ಜೊತೆಲಿ ಅಂತ ಒಂದು ಕಾಂಟ್ಯಾಕ್ಟ್ ಮಾಡಲಿ ಅಂದ್ಬಿಟ್ಟು ಬಟ್ಟೆ ಒಳಗಡೆ ಒಂದು ಫೋನ್ ಇಟ್ಟಿರ್ತಾರೆ. ಈಗ ಫೋನು ರಿಂಗ್ ಆಗುತ್ತೆ. ಕಾಲ್ ಪಿಕ್ ಮಾಡಿದ್ರೆ ಕಾಲಲ್ಲಿ ಹೀರೋ ಮಾತಾಡ್ತಾ ಇರ್ತಾನೆ, ನಾಳೆ ನಾವು ಕೊಯಂಬತ್ತೂರಿಗೆ ಹೋಗಿ ಕೊಯಂಬತ್ತೂರಿಂದ ಸ್ಟ್ರೈಟ್ ಥಾಯ್ಲ್ಯಾಂಡ್ಗೆ ನಾವು ಟಿಕೆಟ್ ತೊಗೊಳ್ಳೋಣ, ಅಂದರೆ ಫ್ಲೈಟಲ್ಲಿ ಹೋಗ್ಬಿಡೋಣ, ನಿಮ್ಮ ಅಪ್ಪ ಹೊರಟ ತಕ್ಷಣ ನೀನು ಹೊರಗಡೆ ಬಂದ್ಬಿಡು ನಾಳೆ ಮನೆಯಿಂದ ಅಂತ ಹೀರೋಯಿನ್ಗೆ ಹೇಳ್ತಾನೆ. ಕಟ್ ಮಾಡಿದ್ರೆ ಬೆಳಿಗ್ಗೆ ಹೀರೋಯಿನ್ ಊಟ ಮಾಡ್ತಿರ್ತಾಳೆ. ಹೀರೋರಪ್ಪ ಬಂದ್ಬಿಟ್ಟು, ನಾನು ಇವತ್ತು ಮಧ್ಯಾಹ್ನ ಬರಲ್ಲ, ಇವತ್ತು ನಂಗೆ ಕೆಲಸ ತುಂಬ ಜಾಸ್ತಿ ಇದೆ. ಡಾಲ್ಫಿನ್ ಬೀಚ್ ಹುಡುಗರು ಕೆಲವೊಬ್ಬರು ಸ್ಮಗ್ಲಿಂಗ್ ಮಾಡ್ತಿದ್ರು, ಸಿಗಾಕೊಂಡಿದ್ದಾರೆ. ಕೊಯಂಬತ್ತೂರಿಂದ ಥಾಯ್ಲ್ಯಾಂಡ್ಗೆ ಹೊರಟಿದ್ರು, ಎಲ್ಲ ಹಿಡಿದು ಜೈಲ್ಗೆ ಹಾಕಿದ್ದೀನಿ ಅಂತ ಹೇಳ್ತಾರೆ. ಹೀರೋಯಿನ್ಗೆ ಅರ್ಥ ಆಗುತ್ತೆ, ಹೀರೋನೇ ಹೇಳ್ತಾರದವರು ಅಂತ. ಈ ಕಡೆ ಹೀರೋ ಮತ್ತು ಹೀರೋ ಫ್ರೆಂಡ್ಸ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದ್ಬಿಟ್ಟು, ಡ್ರಗ್ಸ್ನ ನೀವೇ ಸಪ್ಲೈ ಮಾಡಿದ್ದು ಅಂತ ಒಪ್ಕೊಳ್ಳಿ ಅಂತ ಪೊಲೀಸ್ಗಳು ಹಾಕೊಂಡು ಚೆನ್ನಾಗಿ ಹೊಡಿತಾರೆ. ಇದನ್ನು ನೋಡಿದ ಹೀರೋಯಿನ್ ಫ್ರೆಂಡು ಹೀರೋಯಿನ್ಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ, ದಯವಿಟ್ಟು ನೀನೇ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಅವ್ರಿಗೆ ಹೆಂಗಾದರೂ ಸ್ವಲ್ಪ ಕಾಪಾಡು ಅಂತ ಹೇಳ್ತಾಳೆ. ಆಮೇಲೆ ತುಂಬಿ ಅವ್ರ ಅಪ್ಪನ ಹತ್ರ ಬಂದ್ಬಿಟ್ಟು, ಅಪ್ಪ ಇನ್ಮೇಲೆ ನಾನು ಅವನ ಜೊತೆ ಮಾತಾಡಲ್ಲ, ಅವನ ಜೊತೆ ಎಲ್ಲೂ ಹೊರಗಡೆ ಹೋಗಲ್ಲ, ದಯವಿಟ್ಟು ಅವ್ರನ್ನ ಬಿಡಕ್ಕೆ ಹೇಳಪ್ಪ ಅಂತ ಕೇಳ್ಕೊತಾಳೆ. ಆದರೆ ಅವ್ರ ಅಪ್ಪ ಏನೂ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಹೆಂಗೋ ಲಾಯರೆಲ್ಲ ಇಟ್ಟು ಒದ್ದಾಡಿ ಅವ್ರನ್ನ ಬೇಲ್ ಮೇಲೆ ಹೊರಗಡೆ ತರ್ತಾರೆ.
ತುಂಬಿ ಹೀರೋಗೆ ಫೋನ್ ಮಾಡಿಬಿಟ್ಟು ನನ್ನಿಂದನೇ ಹಿಂಗೆಲ್ಲ ಆಗ್ತಾ ಇರೋದು, ನನ್ನಿಂದನೇ ನಿಂಗೆ ಇಷ್ಟೆಲ್ಲ ಕಷ್ಟ ಅಂದ್ಬಿಟ್ಟು ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರ್ತಾಳೆ. ಹೀರೋ ಎಷ್ಟೋ ಸಲ ಫೋನ್ ಮಾಡಿ ನೋಡ್ತಾನೆ, ಆದರೆ ಹೀರೋಯಿನ್ ಆಲ್ರೆಡಿ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾಳೆ. ಹೀರೋಯಿನ್ನ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಶಾಸ್ತ್ರ ಸಂಪ್ರದಾಯಗಳು, ಅವಳನ್ನ ಸಮಾಧಿಗೆ ಕರ್ಕೊಂಡೋಗಿ ಮಣ್ಣು ಮಾಡೋದ್ರವರೆಗೂ ಪ್ರತಿಯೊಂದನ್ನು ಮಾಡ್ತಾನೆ. ಇದರಲ್ಲೊಂದು ಎಕ್ಸ್ಟ್ರಾರ್ಡ್ನರಿ ಸೀನ್ ಇದೆ. ಏನು ಗೊತ್ತಾ, ಅವಳನ್ನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ನೀರು ಅವ್ನ ಕೈಗೆ ಬಂದು ಟಚ್ ಆಗುತ್ತೆ. ಆಗ ಅವನು ಅದೊಂಥರ ಫೀಲ್ ಮಾಡ್ಕೊತಾನೆ, ಅಯ್ಯೋ ಅವಳೇ ನನ್ನ ಜೊತೆಲಿರೋ ಥರ. ಅದೆಲ್ಲ ನೋಡೋಕೆ ಒಂಥರ ಮನ್ಸು ಒಂಥರ ಹರ್ಟ್ ಆಯಿತು. ಆಮೇಲೆ ಮೂವಿ ಸ್ಟಾರ್ಟಿಂಗಲ್ಲಿ ಹೀರೋ ಜೊತೆ ಜಗಳ ಮಾಡಿರ್ತಾನೆ, ಹಾಲ್ನವ್ನು ಕೆಳಗಡೆ ಬಿದ್ದಾಗಲೂ ಬಂದ್ಬಿಟ್ಟು ಹೀರೋ ಜೊತೆಲಿ ಜಗಳ ಮಾಡಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿರ್ತಾರಲ್ಲ, ಆ ಹುಡುಗ ಬಂದ್ಬಿಟ್ಟು ಹೀರೋಯಿನ್ ತೀರೋಗಿದ್ದಾಳೆ ಅಂತ ಗೊತ್ತಾದಮೇಲೆ ಬಂದ್ಬಿಟ್ಟು ಅಲ್ಲಿ ಸಾವಲ್ಲೇ ನಿಂತ್ಕೋತಾನೆ. ಇಲ್ಲಿ ಏನು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಅಂತಂದರೆ, ಒಬ್ಬ ಕೆಟ್ಟವನಲ್ಲೂ ಒಂದು ಒಳ್ಳೆತನ ಅನ್ನೋದಿರುತ್ತೆ ಅನ್ನೋದನ್ನು ನೀಟಾಗಿ ತೋರಿಸಿರ್ತಾರೆ. ಆಮೇಲೆ ಫ್ರೆಂಡ್ಸ್ ಫೈನಲಾಗಿ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮಣ್ಣು ಮಾಡ್ತಾರೆ. ಅವಳಿಲ್ಲದೆ ಅವನು ತುಂಬ ಕಷ್ಟಪಡ್ತಾ ಇರ್ತಾನೆ. ಆಮೇಲೆ ಅವನು ಅವ್ರ ಪಕ್ಕದ ಮನೆ ಆಂಟಿ ಹತ್ರ ಬಂದುಬಿಟ್ಟು, ಪಕ್ಕದ ಮನೆ ಆಂಟಿ ಅಂತಂದರೆ ಅವ್ರು ತುಂಬ ಕ್ಲೋಸ್, ಅವ್ರ ಹತ್ರ ಬಂದುಬಿಟ್ಟು ನಾನು ನನ್ನ ದುಂಬಿ ಹತ್ರ ಹೋಗ್ತಾಯಿದ್ದೀನಿ, ನಮ್ಮ ಅಪ್ಪನಿಗೆ ನೀವಂದರೆ ಇಷ್ಟ, ನಮ್ಮ ಅಪ್ಪನ ಹುಷಾರಾಗಿ ನೋಡ್ಕೊಳ್ಳಿ, ನಾನು ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಫೈನಲಾಗಿ ಒಂದು ಸಲ ದುಂಬಿ ಸಮಾಧಿ ಹತ್ರ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ದುಂಬಿ ಅವರ ಅಪ್ಪ ಅಮ್ಮ ಬರ್ತಾರೆ. ಹೀರೋ ದುಂಬಿ ಅವ್ರ ಅಪ್ಪನ ನೋಡ್ಬಿಟ್ಟು, ಅವಳು ಸತ್ತು 15 ವರ್ಷ ಆಗೈತೆ, ನೀವು ಚಿಕ್ಕ ವಯಸ್ಸಿಂದ ಅವಳಿಗೆ ಅಷ್ಟು ನೋವು ಕೊಟ್ಟಿದ್ದೀರ, ಅವಳು ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ ಅಂದ್ಬಿಟ್ಟು ತುಂಬ ಕಷ್ಟಪಟ್ಟು ಅಳ್ತಾನೆ. ಆಮೇಲೆ ಅವನು ಬೋಟ್ನ ತಗೊಂಡು ಸಮುದ್ರದ ಮಧ್ಯಕ್ಕೆ ಹೋಗ್ತಾನೆ. ಸಮುದ್ರದ ಮಧ್ಯಕ್ಕೆ ಹೋಗ್ಬಿಟ್ಟು ದುಂಬಿನ ನೆನೆಸ್ಕೊಂಡು ಅಲ್ಲಿಂದ ಬೀಳ್ತಾನೆ. ಆ ಸೀನ್ನ ಎಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿರ್ತಾರೆ ಅಂತಂದರೆ, ಅವ್ನ ಪ್ರಾಣ ಹೋಗ್ತಾ ಹೋಗ್ತಾ ಅವಳು ಹತ್ರ ಬರೋ ಥರ, ಅವಳ ಫೇಸ್ ಇನ್ನೂ ಕ್ಲಾರಿಟಿಯಾಗಿ ಕಾಣೋ ಥರ ಆ ಥರ ತೋರಿಸಿರ್ತಾರೆ. ಫೈನಲಾಗಿ ಇನ್ನೇನು ಜೀವ ಹೋಗಬೇಕು ಅನ್ನೋದ್ರೊಳಗಡೆ ಅವರಪ್ಪ ಬಂದು ಅವನ್ನ ಕಾಪಾಡ್ತಾರೆ. ಆಮೇಲೆ ಹೀರೋರಪ್ಪ ನೀನಿಲ್ದಿರೋ ಪ್ರಪಂಚದಲ್ಲಿ ನಾನು ಯಾಕಿರಲಿ, ನಾನು ಸಾಯ್ತೀನಿ ಅಂತ ಹೇಳ್ತಾರೆ. ಆಗ ಇವನು ಇಲ್ಲಪ್ಪ ಇನ್ನೊಂದು ಸಲ ಹಂಗೆ ಮಾಡಲ್ಲ, ನೀವು ಬಿಟ್ಬಿಟ್ಟು ನಾನು ಹೋಗಲ್ಲ ಅಂದ್ಬಿಟ್ಟು ಅವ್ರ ಅಪ್ಪನ ತಪ್ಪಿಕೊಂಡು ಇಬ್ಬರು ಅಳ್ತಾರೆ. ಆಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಇವನಿಗೆ ಸಮಾಧಾನ ಮಾಡ್ತಾರೆ. ಆಮೇಲೆ ಮೂವಿ ಎಂಡಿಂಗಲ್ಲಿ ಯಾವ ಥರ ತೋರಿಸ್ತಾರೆ ಅಂತಂದರೆ, ಅವಳ ನೆನಪುಗಳಲ್ಲೇ ಅವನ ಜೀವನನ ಸಾಗಿಸೋ ಥರ ಈ ಮೂವಿನ ಮುಗಿಸ್ತಾರೆ. ಇದೇ ಫ್ರೆಂಡ್ ವೆಜಿಟೇಬಲ್ ಸೂಪು. ಅಲ್ಲೇನು ತೇಲಾಡ್ತಿದೆ ಅಂತಂದರೆ ಅದು ಮೊಟ್ಟೆ ಎಗ್ ಮಿಕ್ಸ್ ಮಾಡಿದ್ದಾಳೆ. ಸ್ಟಾರ್ಟಿಂಗ್ ಕುಡಿಬೇಕಾದ್ರೆ ಒಂಥರ ಫೀಲ್ ಆಯಿತು, ಬಟ್ ಆಮೇಲೆ ಟೇಸ್ಟ್ ಚೆನ್ನಾಗಿತ್ತು. ಆಮೇಲೆ ದೋಸೆ ತಿಂದ್ವಿ. ಆಮೇಲೆ ಚಾಕ್ಲೇಟ್ ಫ್ಯಾಕ್ಟ್ರಿ ಅನ್ನೋ ಒಂದು ಅನಿಮೇಷನ್ ಮೂವಿ ನೋಡ್ತಿದ್ವಿ. ಫುಲ್ ಕಾಮಿಡಿ ಆ್ಯಂಡ್ ಎಂಟರ್ಟೈನ್ಮೆಂಟಾಗಿ ಸಖತ್ತಾಗಿತ್ತು ಮೂವಿ. ಓಕೆ ಫ್ರೆಂಡ್ಸ್, ವೀಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ಳೋಣ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ, ಬಾಯ್.